ಐಎಎಸ್ ಅಧಿಕಾರಿ ಆಗಿರುವಂತ ರೋಹಿಣಿ ಸುಂದರಿ ಅವರು ತಮ್ಮ ನಡವಳಿಕೆಯನ್ನ ಬದಲಿಸಿಕೊಳ್ಳಬೇಕು ಅಂತ ಸಾರಾ ಮಹೇಶ್ ಅವರು ಮಾತುಗಳನ್ನಾಡಿದ್ದಾರೆ. ರೋಹಿಣಿ ಸುಂದರಿ ಅವರ ಜೊತೆ ಸಂಧಾನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವರೊಂದಷ್ಟು ನಡವಳಿಕೆ ಏನಿದೆ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಅವರಿಬ್ಬರ ನಡುವಿನ ಸಂಧಾನ ನಡೆದಿತ್ತು, ಆ ಸಂಧಾನ ಸಕ್ಸಸ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಪ್ರಮುಖವಾಗಿ ಅವರ ನಡವಳಿಕೆಯನ್ನ ಬದಲಿಸಿಕೊಳ್ಳಬೇಕು ಅಂತೇಳಿ ಶಾಸಕ ಸಾರಾ ಮಹೇಶ್ ಅವರು ಮಾತನಾಡಿದ್ದಾರೆ. ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಅವರು ಸಾರಾ ಮಹೇಶ್ ಅವರ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಸಂಧಾನದ ಬಗ್ಗೆಯೂ ಕೂಡ ಸಾರಾ ಮಹೇಶ್ ಅವರು ಮಾತುಗಳನ್ನಾಡಿದ್ದಾರೆ. ರೋಹಿಣಿ ಸುಂದರಿ ಅವರ ಜೊತೆ ಸಂಧಾನ ಸಕ್ಸಸ್ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದ್ದು, ನನ್ನ ವರಿಷ್ಠರಾದ ದೇವೇಗೌಡರು ಹಾಗೂ HD ಕುಮಾರಸ್ವಾಮಿ ಅವರು ಕೂಡ ಇದೇ ವಿಚಾರವಾಗಿ ಹೇಳಿದ್ರು ಅಂತ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ. ಕ್ಷಮೆ ಕೇಳಿದ್ದಾರೆ, ಪತ್ರದ ಮೂಲಕವೂ ಕೂಡ ಅವರು ಕ್ಷಮೆ ಯಾಚಿಸಿದ್ದಾರೆ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತ ಹೇಳಿ ಸಾರಾ ಮಹೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ವಿರುದ್ಧ ಇನ್ನು ಮುಂದೆ ಸಮರ ಸಾರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು JDS ಶಾಸಕ ಸಾರಾ ಮಹೇಶ್ ಅವರ ಜೊತೆ ನಮ್ಮ ಪ್ರತಿನಿಧಿ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಕಳೆದ 1.5 ವರ್ಷದಿಂದ ಸಾಕಷ್ಟು ವಾಕ್ಸಮರಕ್ಕೆ ಕಾರಣ ಆಗಿದ್ದಂತಹ ಶಾಸಕ ಸಾರಾ ಮಹೇಶ್ ಹಾಗೂ ರೋಹಿಣಿ ಸಿಂಧೂರಿ ಅವರ ನಡುವಿನ ವಾಕ್ಸಮರ ಸಂಧಾನ ಆಗಿದೆಯಾ ಎಂಬ ಮಾತು ಕೇಳಿ ಬರ್ತಿದೆ. ಕಾರಣ ಶಾಸಕ ಸಾರಾ ಮಹೇಶ್ ಅವರು ಖುದ್ದು ವಿಧಾನಸೌಧದ ಅಧಿವೇಶನದಲ್ಲಿ ಕೂಡ ಅದೇ ರೀತಿಯ ಮಾತುಗಳನ್ನು ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ಅದಕ್ಕೆ ಸಂಪೂರಕವಾಗಿ ನೆನ್ನೆ ಫೋಟೋ ಒಂದು ಕೂಡ ವೈರಲ್ ಆಗ್ತಿದೆ. ಈ ಸಂಬಂಧ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಖುದ್ದು ಶಾಸಕ ಸಾರಾ ಮಹೇಶ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 1.5 ವರ್ಷದ ತಾರ್ಕಿಕ ಯುದ್ಧ ಸಂಧಾನ ಆಗಿದೆಯಾ ಸರ್? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಸಾರ್ವಜನಿಕ ಸೇವೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಅಧಿಕಾರಿಗಳು ಈ ರಾಜ್ಯದ ಚೀಫ್ ಸೆಕ್ರೆಟರಿ ಆದರೂ ಕೂಡ ಸರ್ಕಾರಿಯ ನೌಕರರು. ನಾವು ಈ ರಾಜ್ಯದ ಶಾಸಕರಾದರೂ ಕೂಡ ಸಾರ್ವಜನಿಕರ ಸೇವಕರು. ನಾವು ಮಾಡುವಂಥ ಕೆಲಸಗಳು ಸಾರ್ವಜನಿಕರಿಗೆ ಉಪಯೋಗ ಆಗಿರಬೇಕು. ಮೈಸೂರಿನ ಇತಿಹಾಸದಲ್ಲಿ 30 ದಿವಸದೊಳಗೆ ಒಬ್ಬ ಜಿಲ್ಲಾಧಿಕಾರಿ ವರ್ಗಾವಣೆ ಆಗಿರ್ತಕ್ಕಂಥದ್ದು ಬಹಳ ಅಪರೂಪ, ಇಲ್ಲವೇ ಇಲ್ಲ. ಅದು ವಿಶೇಷ ದಸರಾ ವಿಶೇಷಾಧಿಕಾರಿ ಆದ ನಂತರ ವರ್ಗಾವಣೆ ಆಗಿಲ್ಲ. ಇವರು ವರ್ಗಾವಣೆಯಾಗಿ ಬಂದ ನಂತರ ನಾನು ರಾಜಕೀಯವಾಗಿ ಈ ರೀತಿ ಸರ್ಕಾರ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳಿದ್ದೆ. ಇದಾದ ನಂತರ ಅವರು ಅದನ್ನು ಅಧಿಕಾರಿಯಾಗಿ ಸ್ವೀಕಾರ ಮಾಡಬೇಕಿತ್ತು. ನಾವು ಕಮಿಟಿನಲ್ಲಿ ಬಂದ್ವಿ. ಆಗ ಅವರ ಪ್ರೋಟೋಕಾಲ್ನಲ್ಲಿ ವ್ಯತ್ಯಾಸ ಆಯಿತು. ಅದಾದ ನಂತರ ಕೋವಿಡ್ ಸಂದರ್ಭದಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದು, ಜೂನ್ ತಿಂಗಳಲ್ಲಿ ಲೆಕ್ಕಗಳನ್ನ ಮುಚ್ಚಿಟ್ಟಿದ್ದು, ಮತ್ತು ಹೆರಿಟೇಜ್ ಬಿಲ್ಡಿಂಗನ್ನು ಪರ್ಮಿಷನ್ ಇಲ್ಲದೆ ನವೀಕರಣ ಮಾಡಿದ್ದು, ಬಟ್ಟೆ ಬ್ಯಾಗ್ದು, ಇದೆಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡಿದೆ. ನಾನೊಬ್ಬ ಶಾಸಕನಾಗಿ ಮಾಡಲೇಬೇಕು. ಆ ಸಂದರ್ಭದಲ್ಲಿ ಅವರು ನನ್ನ ಕನ್ವೆನ್ಷನ್ ಸೆಂಟ್ರು ನನ್ನ ಶ್ರೀಮತಿಯವರ ಹೆಸರಲ್ಲಿರ್ತಕ್ಕಂಥದ್ದನ್ನು ರಾಜಕಾಲುವೆ ಇದೆ, ಗೋಮಾಳ ಇದೆ ಅಂತ ಹೇಳಿದರು. ಅದು ನನಗೆ ತುಂಬ ನೋವಾಯಿತು. ಆದ ನಂತರ ನಾನು ರೀಜನಲ್ ಕಮಿಷನರ್ ಅವರಿಗೆ ನಾನೇ ಮನವಿ ಕೊಟ್ಟು, ಅದು ರಾಜಕಾಲುವೆ ಗೋಮಾಳ ಆಗಿದ್ದರೆ ನೀವು ವಾಪಸ್ ಸರ್ಕಾರಕ್ಕೆ ತಗೊಳ್ಳಿ, ಮತ್ತು ನಾನು ರೆಸಿಗ್ನೇಷನ್ನು ಕೂಡ ಕೊಡ್ತೀನಿ ಅಂತ ಹೇಳಿದೆ. ವರದಿ ಬಂತು. ಅದು ರಾಜಕಾಲುವೆನೇ ಇಲ್ಲ ಮೈಸೂರಲ್ಲಿ, ಪೂರ್ಣಿಯ ನಾಲೆ ಇರ್ತಕ್ಕಂಥದ್ದು. ಅಲ್ಲಿಂದ 58 ಮೀಟ್ರು, ಅದು 10 ಮೀಟ್ರ್ ಇರಬೇಕು. ಆದರೆ ನಮ್ಮದಿರೋದು 72 ಮೀಟ್ರು, 58 ಮೀಟ್ರು, 65 ಮೀಟ್ರು. ಅವ್ರಿಗೆ ಗೊತ್ತಾಯಿತು. ಆದರೆ ನಾನು ಮಾಡಿದಂಥ 6 ಆರೋಪಗಳಲ್ಲಿ
ಈಗ 4 ಆರೋಪಗಳು ಸಾಬೀತಾಗಿದೆ ಅಂದರೆ ಅಂದ್ರೆ ಈಗ ಸರ್ ಸಾರಿ ಕೇಳಿದರೆ ನೀವು ಕ್ಷಮಿಸಕ್ಕೆ ರೆಡಿ ಇದ್ದೀರಾ ಹೇಗೆ ಅಂತ? ನೋಡಿ, ಯಾವುದೇ ನಾನು ಸಾರಿ ಕೇಳಬೇಕು ಅಂತಲೂ ಹೇಳುವಂಥವನಲ್ಲ. ಆದರೆ ಅವರಲ್ಲಿ ಬದಲಾವಣೆಗಳು ಆಗಬೇಕು. ಮುಂದಿನ ಅವರ ಸರ್ವೀಸ್ನಲ್ಲಿ ಈ ರೀತಿಯ ತಾವು ತಪ್ಪು ಮಾಡಿ ಇನ್ನೊಬ್ಬರ ಮೇಲೆ ಹಾಕುವಂಥದ್ದಾಗಬಾರ್ದು. ನಾನು ಯಾರನ್ನೂ ಸಾರಿ ಕೇಳಿಸೋಷ್ಟು ದೊಡ್ಡ ಮನುಷ್ಯ ಅಲ್ಲ, ಕೇಳಿ ಅಂತಲೂ ಹೇಳೋನಂತೂ ಅಲ್ಲ. ಅವ್ರು ಕೇಳಿದ್ದಾರೆ, ಅದು ಬೇರೆ. ಆದರೆ ಅವರ ಇನ್ನು ಮುಂದಿನ ಅಧಿಕಾರದ ಅವಧಿಯಲ್ಲಿ ಈ ರೀತಿ ರಿಪೀಟ್ ಆಗಬಾರ್ದು. ಅಂದ್ರೆ ಈಗ ನಿಮ್ಗೆ ಅಪಮಾನ ಮಾಡಿದ್ದನ್ನ ಇಲ್ಲಿಗೆ ಇತಿಶ್ರೀ ಆಡ್ತೀರಾ ಅಥವಾ ಇದನ್ನ ಮುಂದೆ? ಈಗಾಗಲೇ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ಕೊಟ್ಟಿದ್ದೀನಿ. ಕೊಟ್ಟಿರ್ತಕ್ಕಂಥದ್ದನ್ನ ಅವರು ಸರಿ ತಪ್ಪು ಸರ್ಕಾರ ತೀರ್ಮಾನ ಮಾಡ್ತದೆ. ಆದರೆ ನಾನಿನ್ನು ಸಾರ್ವಜನಿಕವಾಗಿ ಅಥವಾ ಮತ್ತೆ ಅದ್ರ ಹಿಂದೆ ಬಿದ್ದು ಅಥವಾ ಮತ್ತೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂಥೇಳಿ, ಯಾಕಂದ್ರೆ ನನಗೂ ಬೇರೆ ಭಾಳಷ್ಟು ಕೆಲಸಗಳಿದ್ದಾವೆ, ಆ ಒತ್ತಡವನ್ನು ತರಲಿಕ್ಕೆ ನಾವು ಹೋಗಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕ ಸಾರಾ ಮಹೇಶ್ ಅವರ ಮಾತುಗಳು. ನಾನು ಇನ್ನು ಮುಂದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬಹಿರಂಗ ಹೇಳಿಕೆಗಳನ್ನು ನೀಡುವಂತಹ ಗೋಜಿಗೆ ಹೋಗ್ಲಿಕ್ಕಿಲ್ಲ. ಯಾಕೆಂದರೆ ನನಗೆ ನನ್ನದೇ ಆದ ಕರ್ತವ್ಯಗಳಿದೆ, ಆ ಕರ್ತವ್ಯದಲ್ಲಿ ನಾನು ನಿರತರಾಗಬೇಕಾಗಿದೆ. ಆದರೆ ಕ್ರಮ ಏನಿದ್ರು ಸರ್ಕಾರ ತೆಗೆದುಕೊಳ್ತದೆ ಎಂಬ ಮಾತುಗಳನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು.